ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕಾಡೋ ಚಾನಲ್ಗೆ ಸ್ವಾಗತ. ಸ್ವಲ್ಪ ಸೆಟಪ್ ಆ ಕಡೆ ಈ ಕಡೆ ಆಗಿದೆ, ಒಂಚೂರು ಗ್ಯಾಪ್ ಅಲ್ಲಿ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ವಿಡಿಯೋನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ಈ ವರ್ಷ ಟಾಟಾ IPL 2026ರಲ್ಲಿ ಫಸ್ಟ್ ಕ್ವಾಲಿಫೈ ಆಗಿರುವ ತಂಡ ಯಾವ್ದು ಹೇಳಿ? ನಮ್ಮ RCB. ಅಬ್ಬಬ್ಬ, ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡಿದ್ರು, ಬೌಲಿಂಗ್ ಮಾಡಿದ್ರು, ಸೂಪರ್ ಫೀಲ್ಡಿಂಗ್ ಮಾಡಿದ್ರು, ಎಲ್ಲ ಸಖತ್ತಾಗಿ ಮಾಡಿದ್ರು ಗುರು. ಒಂಥರ ಆಲ್ರೌಂಡ್ ಪ್ರದರ್ಶನ ನಮ್ಮ RCB ಕಡೆಯಿಂದ ಅಂತ. ಅಂದ್ರೆ ಏನ್ ಗೊತ್ತಾ, 13-9 ಇವಾಗ ಆಲ್ಮೋಸ್ಟ್ ಏನಂದ್ರೆ ಟಾಪ್ 2ಗೆ ಎಂಟ್ರಿ ಕೊಟ್ಟಂಗೆ ಲೆಕ್ಕ ಅನ್ನೋ ತರ. ಸೊ ಈಗ ನೆಕ್ಸ್ಟ್ ಮ್ಯಾಚ್ SRH ವಿರುದ್ಧ ಇದೆ, ಅದೊಂಚೂರು ನೋಡ್ಕೋಣ ಏನ್ ಕತೆ ಅಂತ. ಬಟ್ ಪಂಜಾಬ್ ಕಿಂಗ್ಸ್ ಅಂತೂ ಸೂಪರ್ ಆಗಿ ಇಟ್ಬಿಟ್ರು ಪಂಜಾಬ್ ಕಿಂಗ್ಸ್ ಅವ್ರಿಗೆ ನಮ್ಮ RCB ಅವ್ರಂತ. ಯಾಕಂತಂದ್ರೆ ಇವಾಗ ಪಂಜಾಬ್ ಕಿಂಗ್ಸ್ ಅವರಂತೂ 6 ಸೋತಿದ್ದಾರೆ ಗುರು. ಫಸ್ಟ್ 7ರಲ್ಲಿ ಏನೇನೋ ಸಖತ್ತಾಗಿ ಆಡಿದ್ರು, ಇವಾಗ ಸಡನ್ ಆಗಿ 6 ಮ್ಯಾಚ್ ಸೋತಿದ್ದಾರೆ. ಸೊ ಅವರಂತೂ ಕಂಗಾಲಾಗ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ. ಆಮೇಲೆ ಈ ಮ್ಯಾಚ್ ಅಲ್ಲಿ ಮಾತ್ರ ಸೂಪರ್ ಪರ್ಫಾರ್ಮೆನ್ಸ್ ನಮ್ಮ ವೆಂಕಿ ಅಯ್ಯರ್ ಕಡೆಯಿಂದ ಅಂತೂ ಅನ್ಬಿಲಿಯಬಲ್. ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಮಾತಾಡೋಣ. ಆಮೇಲೆ ಏನಂತಂದ್ರೆ ಇವಾಗ 49-1 ಅಂತ ಯಾರ್ಯಾರು ಹೇಳಿದಾರೆ ಅವರೆಲ್ಲ ಮಟಾಶೆ ಆಗಿದ್ದಾರೆ ಅಂತ ಫೀಲ್ ಆಗ್ತಿದೆ ಗುರು. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ನೋಡಿ ನೀವು ಕ್ವಾಲಿಫೈ ಆಗೋದೇ ಡೌಟ್ ಅನ್ನೋ ತರ ಆಗ್ಬಿಟ್ಟಿದೆ. ಆಮೇಲೆ ಈ ಕಡೆ CSK ಫುಲ್ಲನ್, ಆಮೇಲೆ ಎಲ್ಲ ಒಂಚೂರು RCB ಗೆದ್ರೆ ಸಖತ್ತಾಗಿರುತ್ತೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಸಪೋರ್ಟ್ ಬೇರೆ ಇತ್ತು CSK ಕಡೆಯಿಂದ. ಸೊ ಆ ಸಪೋರ್ಟ್ಗೂ ನಾವು ವ್ಯರ್ಥ ಆಗದೆ ಇರೋ ತರ ನೋಡ್ಕೊಂಡ್ವಿ ನಮ್ಮ RCB ಅವ್ರಂತ. ಯಾಕಂದ್ರೆ ಗೆದ್ಬಿಟ್ವಿ, ಅವ್ರಿಗೂ ಒಂಚೂರು ಸಹಾಯ ಆಯ್ತು ಗುರು ಈ ಒಂದು ಮ್ಯಾಚ್ ಇಂದ ಅಂತ. ಸೊ ಈ ಕಡೆ ಮ್ಯಾಚ್ಗೆ ಡೈರೆಕ್ಟ್ ಆಗಿ ಪಟ ಅಂತ ಬರೋದಾದ್ರೆ ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತಿರಂಗೆ ಇವತ್ತು ನಮ್ಮ ಜಿತೇಶ್ ಅವರು ಕ್ಯಾಪ್ಟನ್ ಮಾಡ್ತಾ ಇದ್ರು. ರಜತಾಣ ಕ್ಯಾಪ್ಟನ್ಶಿಪ್ ಇರ್ಲಿಲ್ಲ, ಯಾಕಂತಂದ್ರೆ ಅಣ್ಣ ಸ್ವಲ್ಪ ಇಂಜುರಿ ಆಗಿದ್ರು ಅಂತ. ಆಮೇಲೆ ಈ ಕಡೆ ಗ್ಯಾಪ್ ಅಲ್ಲಿ ನಾವು ಟಾಸ್ ಸೋಲ್ತೀವಿ, ನಮ್ಮ ಜಿತೇಶ್ ಅಣ್ಣ ಟಾಸ್ ಸೋಲ್ತಾರೆ, ಪಂಜಾಬ್ ಅವರು ಬೌಲಿಂಗ್ ತಗೋತಾರೆ. ಈ ಕಡೆ ನಮ್ಮ RCB ಓಪನರ್ಸ್ ಬರ್ತಾರೆ, ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ಈ ಕಡೆ ಜೇಕಬ್ ಬೆಥೆಲ್ ಇಬ್ರು ಬರ್ತಾರೆ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವರು ಸೂಪರ್ ಸ್ಟಾರ್ಟ್ ಎಲ್ಲ ಕೊಡ್ತಾರೆ ಗುರು. ಬಟ್ ಜೇಕಬ್ ಬೆಥೆಲ್ ಕಡೆಯಿಂದ ಆ ತರ ಆಗಲ್ಲ. ಅಣ್ಣ ಸ್ವಲ್ಪ ಯಾಕೋ ಡಲ್ ಹೊಡಿತವ್ರೆ, ಈ ಸೀಸನ್ ಫುಲ್ ಡಲ್ಲೇ ಆಗ್ಬಿಟ್ಟಿದೆ. ಮೋಸ್ಟ್ ಪ್ರೊಬಬ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಬಂದ್ರೆ ಬರುತ್ತೆ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ. ಆಮೇಲೆ ಪ್ಲೇ ಆಫ್ಸ್ಗೆ ನಮ್ಮ ಸಾಲ್ಟ್ ಅಣ್ಣ ಉಪ್ಪಣ್ಣ ಬರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಈ ಕಡೆ ನಮ್ಮ ಪಡಿಕಲ್ ಆಮೇಲೆ ನಮ್ಮ ಕೊಹ್ಲಿ ಅವರು ಏನ್ರಿ ಬ್ಯಾಟಿಂಗು, ಸೂಪರ್ ಬ್ಯಾಟಿಂಗ್. ಅದರಲ್ಲಿ ಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಪಡಿಕಲ್ ಅಣ್ಣ ಆಡ್ತಾ ಇರೋ ರೀತಿ ಅಂದ್ರೆ ಸ್ವಲ್ಪ ಕನ್ವರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಒಂದು 40-40 ಹೊಡಿತಾರೆ, ಬಟ್ ಅದೇ 80-90ವರೆಗೂ ತಗೊಂಡಾಗಲ್ಲ, 70ವರೆಗೂ ತಗೊಂಡಾಗಲ್ಲ ಅಂತ ಸ್ವಲ್ಪ ಅನ್ಸುತ್ತೆ. ಬಟ್ ಸ್ಟಿಲ್ ಅಣ್ಣ ಬಂದ ಕೂಡಲೇ 6 ಹೊಡೆದ್ಬಿಟ್ಟು ಒಂಥರ ಗುರು ನಾನಂತೂ ರೆಡಿ ಆಗಿದ್ದೀನಿ ಅನ್ನೋ ಥರನೇ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಪಡಿಕಲ್. ಸೂಪರ್ ಬ್ಯಾಟಿಂಗ್ ಅಂತ. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ ಗೊತ್ತಲ್ಲ ನಿಮಗೆ, ಬರೋದು ಅಂದ್ರೆ ಎಲ್ಲಾ ಸೀಸನ್ ಹಿಂಗ್ ಬರೋದು, 600+ ರನ್ಸ್ ಹೊಡೆಯೋದು, ಅದು ಮಿನಿಮಮ್ ಕ್ರೈಟೀರಿಯಾ ಅನ್ನೋ ತರ ಗುರು ನಮ್ಮ ಕಿಂಗ್ ಕೊಹ್ಲಿ ಆಡ್ತಾ ಇರ್ಬೇಕಾದ್ರೆ. ಸೊ ಈ ವರ್ಷನೂ ನೋಡಿ ನೀವು 500+ ಬಂದೇ ಬಿಡ್ತು. 9ನೇ ಬಾರಿ ಗುರು ಇದು 500+ ಬಂದಿರೋದು. ಏನಪ್ಪಾ, ಕಿಂಗ್ ಕೊಹ್ಲಿ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ, ಕಿಂಗ್ ಕೊಹ್ಲಿ ಅವ್ರಿಗೆ ಅವರೇ ಸಾಟಿ ಅನ್ನೋ ತರ. ಇವತ್ತು ಕೂಡ 50+ ಎಲ್ಲ ಬಂತು. 67th ಏನೋ ಇದೆ, IPL 50 ಅಂತ ಏನೋ ಇದೆ ಅನ್ಸುತ್ತೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಸೂಪರ್ ಆಗಿ ಆಡಿದ್ರು ನಮ್ಮ ಕೊಹ್ಲಿ ಅವರು. ಸ್ಪೆಷಲ್ ಏನಂದ್ರೆ ಫ್ಲಿಕ್ ಅಂದ್ರೆ ರಿಸ್ಟ್ ಇಂದ ಒಂದು 6 ಹೊಡಿತಾರೆ ಬಕ್ಕ ಅಂತ, ಅದು ವಿಂಟೇಜ್ VK ಅನ್ನೋ ತರ ಫೀಲ್ ಅಂತೂ ಆಯ್ತು. ಆಮೇಲೆ ಏನಂದ್ರೆ ಇವ್ರು ಫುಲ್ ರಜತ್ ಅಣ್ಣನ ಮೇಲೆ ಸ್ವಲ್ಪ ಜಾಸ್ತಿ ಅಂದ್ರೆ ವರ್ಕ್ ಮಾಡಿ ಬಂದಿದ್ರು ಗೊತ್ತಿಲ್ಲ ಪಂಜಾಬ್ ಕಿಂಗ್ಸ್ ಅವರು. ಬಟ್ ನಮ್ಮ ವೆಂಕಿ ಅಯ್ಯರ್ ಅಲ್ಲ, ಬೆಂಕಿ ತರ ಆಡೋನೆ ಅಣ್ಣ. ಸೊ ಬೆಂಕಿ ಅಯ್ಯರು ಔಟ್ ಆಫ್ ಸಿಲೆಬಸ್ ಅನ್ನೋ ತರನೇ ಗುರು. ಏನ್ ಬ್ಯಾಟಿಂಗ್ ಅಪ್ಪ, ಸೂಪರ್ ಹಿಟ್ಟಿಂಗ್ ಅಂತ ಹೇಳ್ತೀನಿ. ಅಣ್ಣ ಫಸ್ಟ್ಗೆ ಸ್ವಲ್ಪ 13 ಬಾಲ್ 14 ರನ್ ಏನೋ ಇದ್ರು ಗುರು. ಅಂದ್ರೆ ಏನ್ ಅಣ್ಣ ಯಾಕಪ್ಪ ಸ್ವಲ್ಪ ಸ್ಲೋ ಆಡ್ತಿದ್ದೀರಲ್ಲಪ್ಪ ಅನ್ನೋ ತರ ಫೀಲ್ ಆಯ್ತು. ಬಟ್ ಆಮೇಲೆ ಚಿಂದಿ ಬ್ಯಾಟಿಂಗ್ ಮಾಡಿದ್ರು, ಅನ್ಬಿಲಿಯಬಲ್ ಹಿಟ್ಟಿಂಗ್. ಅಣ್ಣ ಬಂದ್ ಕೂಡಲೇ ಏನು ಸ್ವಲ್ಪ ಸ್ಲೋ ಆಡಿದ್ರಲ್ಲ, ಅದೆಲ್ಲ ಮೇಕಪ್ ಮಾಡ್ಕೊಂಡು ಸೂಪರ್ ಹಿಟ್ಟಿಂಗ್ ಅಂತ. ಅಂದ್ರೆ ರಜತ್ ಅಣ್ಣನ ಒಂದು ಅದು ಏನ್ ಪ್ಲೇಸ್ ಗಿತ್ತಲ್ಲ, ಆ ಪ್ಲೇಸ್ಗೆ ಸೂಪರ್ ಆಗಿ ಆಡಿದ್ರು ಅಂತ. ಇನ್ನು ರಜತಾಣ ಬಂದ್ಮೇಲೆ ಮೋಸ್ಟ್ಲಿ ಅದೇ ರೊಮಾರಿಯೋನ ಕೂಡಿಸ್ಬಿಟ್ಟು ಇವರು ವೆಂಕಿ ಅಯ್ಯರ್ನೇ ಆಡಿಸ್ತಾರೆ ಏನ್ ಕತೆ, ಅದೊಂಚೂರು ನೋಡ್ಬೇಕು. ಯಾಕಂದ್ರೆ ವೆಂಕಿ ಅಯ್ಯರ್ ಇರೋ ಫಾರ್ಮ್ ಇವಾಗ ಅನ್ಬಿಲಿಯಬಲ್ ಹಿಟ್ಟಿಂಗ್ ಅಂತ ಹೇಳ್ತೀನಿ. ಸೊ ಅವ್ರನ್ನ ಆಡಿಸ್ಲೇಬೇಕು ಅನ್ನೋ ತರ. ಈ ಮ್ಯಾಚ್ ಅಂತೂ ಸೂಪರ್ ಹಿಟ್ಟಿಂಗ್. ಆಮೇಲೆ ನಮ್ಮ ಟೀಮ್ ಡೇವಿಡ್ ಅಣ್ಣನು ಭಯಂಕರವಾಗಿ ಆಡಿದ್ರು, ಲಾಸ್ಟ್ಗೆಲ್ಲ ರಾಜಕೀಯ ಬಿಟ್ಟೆ ಹೊಡೆದ್ರು ಅಂತ. ಆಮೇಲೆ ಇನ್ನು ಬೌಲಿಂಗ್ ಬರೋಣ. ಏನ್ 223 ಏನೋ ಟಾರ್ಗೆಟ್ ಇರುತ್ತೆ ಅಂತ ಅನ್ಕೋತೀನಿ. ಸೊ 223 ಟಾರ್ಗೆಟ್ ಚೇಸ್ ಮಾಡಕ್ಕೆ ಪಂಜಾಬ್ ಕಿಂಗ್ಸ್ ಅವ್ರು ಬರ್ತಾರೆ ಗುರು. ಭುವಿ ಏನ್ ಜಾಸ್ತಿ ಹೇಳಂಗಿಲ್ಲ, ನಾನಂತೂ ಸ್ವಲ್ಪ ಜಾಸ್ತಿನೇ ಹೇಳ್ಬಾರ್ದು ಅನ್ಕೊಂಡಿದೀನಿ ಫುಲ್ ಸೀಸನ್ ಮುಗಿಯೋವರೆಗೂ. ಭುವಿ ಅಣ್ಣ ಅಂತೂ ಭಯಂಕರ ಗುರು. ಈ ಕಡೆ ಪ್ರಿಯಾಂಶ್ ಆರ್ಯನ ಪಕ್ಕ ಅಂತ ಔಟ್ ಮಾಡ್ಬಿಡ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಹೇಜಲ್ವುಡ್ ಸ್ವಲ್ಪ ಓಡಿಸ್ಕೊಂಡ್ರು ಗ್ಯಾಪ್ ಅಲ್ಲಿ. ಬಟ್ ಪ್ರಭ್ ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯನ ಭುವಿನೇ ತೆಗೆದ್ಬಿಡ್ತಾರೆ. ಆಮೇಲೆ ರಸಿಕಣ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ನ ಔಟ್ ಮಾಡ್ಬಿಡ್ತಾರೆ. ಅದೊಂಥರ ಏನಪ್ಪಾ ಅಂತಂದ್ರೆ ವರ ಸಿಕ್ಕಂಗಾಯ್ತು ಆ ವಿಕೆಟ್. ಯಾಕಂದ್ರೆ ಅಣ್ಣ ಸ್ವಲ್ಪ ಚೆನ್ನಾಗಿ ಆಡ್ತಾರೆ, ಆದ್ರೆ RCB ವಿರುದ್ಧ ಇಲ್ಲ ಗುರು, ಇದೊಂದು ನೀವು ನೋಡಿ. ಆಮೇಲೆ ಗ್ಯಾಪ್ ಅಲ್ಲಿ ಬಂದ್ ಕೂಡಲೇ ಸ್ವಲ್ಪ ಈ ಕಡೆ ಸುರೇಶ್ ಶೇಡ್ಗೆ ಆಯ್ತು, ಸ್ವಲ್ಪ ಸ್ಟೈನಿಸ್ ಆಯ್ತು, ಒಂಚೂರು ಬಂತೇನೋ. ಬಿಟ್ರೆ ಆ ತರ ಅಂದ್ರೆ ಕೂಪರ್ ಕಾನ್ಲಿ ಎಲ್ಲ ಸ್ವಲ್ಪ ಹೊಡೆದ್ರು ಗುರು. ಕೊನೆಯಲ್ಲಿ ಯಾರಪ್ಪ ಅಣ್ಣನ ಹೆಸರು ಶಶಾಂಕ್ ಸಿಂಗ್ ಏನೋ ಹೊಡೆದ ಅಣ್ಣ.
ಇದು ಫೈನಲಲ್ಲಿ ಹೆಂಗಾಗಿತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಲೆಕ್ಕ. ಶಶಾಂಕ್ ಹೊಡೆದ್ನಲ್ಲ ಅಣ್ಣ, ಅದೇ ಥರ ಸೇಮ್ ಲಾಸ್ಟಲ್ಲಿ ಸ್ವಲ್ಪ ಹೊಡೆದ ಅಣ್ಣ. ಒಂದು ಟೈಮಲ್ಲಿ ಏನಂದ್ರೆ ನಾವು ಸ್ವಲ್ಪ ಬೇಗನೆ ಮುಗಿಸ್ಬೋದಾಗಿತ್ತು. 93 ರನ್ಗೆ 5 ವಿಕೆಟ್ ಹೋಗುತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ಬೇಗನೆ ವಿಕೆಟ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬೇಗನೆ ಆಲ್ಔಟ್ ಮಾಡ್ಬೋದಾಗಿತ್ತು. ಬಟ್ ಸ್ವಲ್ಪ ಗ್ಯಾಪಲ್ಲಿ ಪಟ 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 ಅಂತ ಇವ್ರು ಹೊಡಿತಾರೆ, ಒಂಚೂರು ರನ್ಸ್ ಎಲ್ಲ ಬರುತ್ತೆ. ಸ್ಟೈನಿಸು ಮತ್ತು ಈ ಕಡೆ ಶಶಾಂಕ್ ಸಿಂಗು ಇಬ್ಬರ ಕಡೆಯಿಂದ ಸ್ವಲ್ಪ ರನ್ಸ್ ಎಲ್ಲ ಬರುತ್ತೆ. ಬಟ್ ಸ್ಟಿಲ್ ಏನಪ್ಪ ಅಂತಂದರೆ ಲಾಸ್ಟಲ್ಲಿ ನೀವು ನೋಡಿ 4 ಓವರ್ಗೆ ಎಷ್ಟು ಒಂದು 63 ರನ್ ಏನೋ ಬೇಕಾಗಿರುತ್ತೆ. ಆ ಟೈಮಲ್ಲಿ ನಮ್ಮ ಏಜಲ್ವುಡ್ 17th ಓವರ್ ಆ್ಯಂಡ್ 19th ಓವರ್ ಏನು ಬೌಲಿಂಗ್ ಗುರು. ಅಂದರೆ ಅಣ್ಣ ಮಿಸ್ ಕಾಡೋಕ್ಕೆ ಬಿಡಲಿಲ್ಲ ಅಂತ, ಏನು ಒಂದು 14 ರನ್ ಏನೋ ಕೊಡ್ತಾರೆ ಗುರು. ಸೊ ಅಲ್ಲಿ ಭಯಂಕರ ಬೌಲಿಂಗ್ ಮಾಡಿದ್ರು ನಮ್ಮ ಏಜಲ್ವುಡ್. ಆಮೇಲೆ ಲಾಸ್ಟ್ ಓವರಲ್ಲಿ 34 ಏನೋ ಆ ಥರದ್ದೇನೋ ಬೇಕಾಯ್ತು ಅಂದ್ಕೋತೀನಿ. ನಮ್ಮ ರಸಿಕಣ್ಣನ ಭಯಂಕರ ಒಂದು 10 ರನ್ ಏನೋ ಕೊಟ್ಟರು ಅನ್ಕೋತೀನಿ. ಒಟ್ನಲ್ಲಿ ಒಂದು 23 ರನ್ನಿಂದ ಏನೋ ಗೆಲ್ತೀವಿ ಗುರು ನಾವು. ಸೊ ಒಂಥರ ಸಾಲಿಡ್ ಆಟ ಅಂತ ಹೇಳ್ಬೋದು ನಮ್ಮ RCB ಕಡೆಯಿಂದ. ಫುಲ್ ಆಲ್ರೌಂಡ್ ಪ್ರದರ್ಶನ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಅಂತೂ ನಾವು ಆಲ್ರೆಡಿ ಮಾತಾಡಿದ್ದಾಗಿದೆ. ಸೊ ನಮ್ಮ RCB ಇವಾಗ ನೆಕ್ಸ್ಟ್ SRH ವಿರುದ್ಧ ಆಡ್ತಾರೆ, ಏನು ಮಾಡ್ತಾರೆ ನೋಡಬೇಕು. ಈ ಕಡೆ ಪಂಜಾಬ್ ಕಿಂಗ್ಸ್ದಂತೂ ಅವ್ರದ್ದಂತೂ ಕಂಗಾಲಾಗ್ಬಿಟ್ಟಿದ್ದಾರೆ ಅಂತ ಹೇಳೋದ್ನಲ್ಲ. ಯಾಕಂದರೆ 6 ಇವಾಗ ಪಟ ಪಟ ಅಂತ ಸೋತ್ ಬಿಟ್ಟಿದ್ದಾರೆ. ಸೊ ನಮ್ಮ ರಿಕಿ ಪಾಂಟಿಂಗ್ ಬೇರೆ ಹಿಂಗೆ ಕೂತಿದ್ರು ಅಂತ, ಏನಪ್ಪ ಏನು ಕತೆ ನಂಗೆ ಅರ್ಥನೇ ಆಗ್ತಿಲ್ಲ ಅನ್ನೋ ಥರ. ಬಟ್ ಶ್ರೇಯಸ್ ಸರ್ ಸ್ವಲ್ಪ ಇನ್ನೂ ಪಾಸಿಟಿವ್ ಆಗೇ ಇದ್ದೀವಿ ಅಂತ ಏನೋ ಹೇಳಿದ್ದಾರೆ. ಸೊ ಯಾವ ಥರ ಪಾಸಿಟಿವ್ ಇದ್ದಾರೆ ಏನು ಕತೆ ನೋಡೋಣ. ಆಮೇಲೆ ಗ್ಯಾಪಲ್ಲಿ ಇವತ್ತು ಲೈವ್ ಒಂಚೂರು ಮ್ಯಾನೇಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೆಟಪ್ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಲೈವ್ಗೋಸ್ಕರ ಯಾವ ಥರ ನೋಡೋಣ ಏನು ಕತೆ ಅಂತ. ಸೊ ಆದರೆ ಪಕ್ಕ ಬರ್ತೀವಿ. ಅಲ್ಲಿ ನಿಮ್ಮ ಅನಿಸಿಕೆನ ಪಟ ಪಟ ಕಮೆಂಟ್ ಬಾಕ್ಸಲ್ಲಿ ಇಲ್ಲೂ ತಿಳಿಸಿ, ಲೈವಲ್ಲೂ ತಿಳಿಸಿ. ಸೊ ಗ್ಯಾಪಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 3-4 ದಿನ ಆ ಥರ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ದೇನೇ ಅನಿಸಿಕೆ ಇರಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಹೈಪ್ ಕೂಡ ಮಾಡಿ, ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.